ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಎಲ್ಲರಿಗೂ ಅಭ್ಯಾಸ ಆಗೋಗಿದೆ. ಫೋನ್ ಚಾರ್ಜ್ ಆಗಿದೆಯಾ, ಗಡಿಯಾರ ಚಾರ್ಜ್ ಆಗಿದೆಯಾ, ನಮ್ಮ ಮ್ಯಾಕ್ಬುಕ್ ಚಾರ್ಜ್ ಆಗಿದೆಯಾ, ಲ್ಯಾಪ್ಟಾಪ್ ಚಾರ್ಜ್ ಆಗಿದೆಯಾ, ಇದೇ ಎಲ್ಲ ತಲೆನಲ್ಲೂ. ಫಸ್ಟ್ ಚಾರ್ಜ್ ಮಾಡಿಬಿಟ್ರೆ ಇಡೀ ದಿವಸ ನಮ್ಮ ಕೈನಲ್ಲಿ ಇದ್ದ ಹಾಗೆ. ಇದು ಮೆಷಿನ್ನು, ಇದನ್ನು ಚಾರ್ಜ್ ಮಾಡಿ ನಾವು ಇಡೀ ದಿವಸ ಮ್ಯಾನೇಜ್ ಮಾಡ್ತೀವಿ. ಫೋನ್ ಇಲ್ಲದೇ ಸಾಧ್ಯವೇ ಇಲ್ಲ. ಎಲ್ಲ ಕಮ್ಯುನಿಕೇಷನ್ ಫೋನ್ನಲ್ಲೇ, ಬ್ಯಾಂಕಿಂದ ಹಿಡಿದು ತವ್ರ ಮನೆವರೆಗೂ. ನಾವು ಎದ್ದಾಗ ಒಂದೇ ಒಂದು ಪಾಸಿಟಿವ್ ಥಾಟ್ ವಿತ್ ಗ್ರ್ಯಾಟಿಟ್ಯೂಡ್ ಸ್ಟಾರ್ಟ್ ಮಾಡಿ, ನಮ್ಮ ಊಟ ಮಾಡಿ ಹೊಟ್ಟೆನೂ ಚಾರ್ಜ್ ಮಾಡ್ಕೊಳ್ತೀವಿ. ಇಲ್ಲದೆ ಆಚೆ ಹೋಗೋದೇ ಇಲ್ಲ, ಅಥವಾ ದಾರಿನೆಲ್ಲರೂ ತಿನ್ಕೊಂಡು ಹೋಗ್ತೀವಿ, ದೇಹಕ್ಕೆ ಊಟ ಹಾಕ್ಬಿಡ್ತೀವಿ. ಆದರೆ ನಾವು ಇಲ್ಲಿ ಮನಸ್ಸನ್ನು ಚಾರ್ಜ್ ಮಾಡಿರಲ್ಲ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ಎದ್ದ ತಕ್ಷಣ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಪಾಸಿಟಿವ್ ಥಾಟ್, ಸರ್ವೇ ಜನಃ ಸುಖಿನೋ ಭವಂತು. ಇಂಥ ಕೆಲವು ವಿಷಯಗಳಿದೆ. ಇವೆಲ್ಲ ಸಿದ್ಧಾಂತಗಳು ನಮ್ಮ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಎಲ್ಲರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಪಾಸಿಟಿವ್ ಥಾಟ್ ಕೊಟ್ಟ ತಕ್ಷಣ ನಿಮ್ಮಲ್ಲಿ ಆತ್ಮಕ್ಕೆ ಆ ಶಕ್ತಿ 100% ಚಾರ್ಜ್ ಆಗಿಬಿಡುತ್ತೆ. 100% ಚಾರ್ಜ್ ಆಗುತ್ತೆ. ಇಡೀ ದಿವಸ 100% ಇರುತ್ತೆ. ನಿಮಗೆ ಎಲ್ಲದರಲ್ಲೂ 100% ಭಾಗವಹಿಸೋ ಹಾಗೆ ಮಾಡುತ್ತೆ. ಯಾಕೆಂದರೆ ಆತ್ಮಶಕ್ತಿ ಅದು. ಪಾಸಿಟಿವ್ ಎನರ್ಜಿ ಅನ್ನೋದು ಆತ್ಮಶಕ್ತಿ. ನೀವು ಯಾವಾಗ ಇದ್ರ ಕಡೆ ಗಮನ ಕೊಡಲ್ಲ, ಅದು ಆತ್ಮಶಕ್ತಿ ಕುಗ್ಗೋಗುತ್ತೆ. ಯಾಕೆಂದರೆ ಟೆನ್ಷನ್, ಜೀವನದ ಟೆನ್ಷನ್ನಲ್ಲಿ. ಆದರೆ ಆತ್ಮಶಕ್ತಿ ಯಾವಾಗಲೂ 100% ಇರುತ್ತೆ, ಕಮ್ಮಿ ಆಗಲ್ಲ. ನೀವು ಕೊಡ್ತಾ 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 ಯಾವಾಗಲೂ ಮೇಂಟೈನ್ ಆಗ್ತಾ ಬರುತ್ತೆ. ಆದರೆ ಫೋನ್ ಚಾರ್ಜ್ ಆಗಿರೋದು ನೀವು ಜಾಸ್ತಿ ಉಪಯೋಗಿಸಿದ್ರೆ ಅದನ್ನು ಆವಾಗವಾಗ ಚಾರ್ಜ್ ಮಾಡ್ತಾ ಇರಬೇಕು. ತುಂಬ ಚಾರ್ಜ್ ಮಾಡಿ ಅದು ಮುಗದೇ ಹೋದರೆ ಸತ್ಯ ಹೋಗುತ್ತದು. ಅದಕ್ಕೆ ಇದು ಮಿಷನ್ ಅಲ್ಲ. ಇದಕ್ಕೆ ಚಾರ್ಜ್ ಒಂದ್ಸತಿ ಮಾಡಿದ್ರೆ, ಆತ್ಮಬಲ ಕೊಟ್ಬಿಟ್ರೆ, ಇದು ಯಾವಾಗಲೂ ಸದಾಕಾಲ ಅಲರ್ಟ್ ಆಗಿ, ಅಲೈವ್ ಆಗಿ, ಖುಷಿಯಾಗಿ ಇರುತ್ತೆ.